ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಖಲೀಲ್ ಸರ್ ಎಜುಕೇಶನ್ ಅಕಾಡೆಮಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ KSOU ಅಡ್ಮಿಷನ್ 2026 ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. KSOU ಯಾರು ಅರ್ಜಿ ಸಲ್ಲಿಸಬಹುದು, ಯಾವ ಕೋರ್ಸ್ಗಳಿವೆ, ಅರ್ಜಿ ಹೇಗೆ ಹಾಕಬೇಕು, ಬೇಕಾಗುವ ದಾಖಲೆಗಳು ಯಾವುವು, ಶುಲ್ಕ ಎಷ್ಟು, ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಶಿಕ್ಷಣ, ಪರೀಕ್ಷೆ ಮತ್ತು ಉದ್ಯೋಗ ಸಂಬಂಧಿತ ಮಾಹಿತಿಗಾಗಿ ನಮ್ಮ ಚಾನೆಲ್ ಖಲೀಲ್ ಸರ್ ಎಜುಕೇಶನ್ ಅಕಾಡೆಮಿಗೆ ಮೊದಲನೇ ಬಾರಿ ಭೇಟಿ ನೀಡಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಆನ್ ಮಾಡಿ. ನಾವು ಮಾಡುವ ಜಾಬ್ ರಿಲೇಟೆಡ್ ಲೇಟೆಸ್ಟ್ ಅಪ್ಡೇಟ್ ವಿಡಿಯೋಗಳು ನಿಮಗೆ ಮೊದಲೇ ಸಿಗುತ್ತದೆ. ಸ್ನೇಹಿತರೆ, ನೀವು ನನ್ನ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್, ಇನ್ಸ್ಟಾ ಚಾನೆಲ್ಗಳಲ್ಲಿ ಬಹಳಷ್ಟು KSOUಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಿದ್ದೀರಾ. ಅದಕ್ಕೆ ಸಂಬಂಧಪಟ್ಟ ಉತ್ತರವನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡಲು ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ನೀವು ಕೇಳಿರುವುದು KSOU ಅಂದ್ರೆ ಏನ್ ಸರ್, KSOU ಅಂದ್ರೆ ಏನ್ ಮೇಡಮ್? ಆಲ್ರೆಡಿ ಹಲವಾರು ಜನ KSOUದಲ್ಲಿ ಡಿಗ್ರಿಗಳನ್ನು ಮಾಡಿದ್ದೀರಾ, UG PG ಮಾಡಿದ್ದೀರಾ, ಅವರಿಗೆ ಆಲ್ರೆಡಿ ಗೊತ್ತಿರಬಹುದು. ಯಾರು ಹೊಸದಾಗಿ ಮಾಡಲು ಪ್ರಯತ್ನ ಪಡ್ತಿದ್ದಾರೆ ಅವರಿಗೆ ಇದೊಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ನೀವು ಆಗಿ ಜಾಯಿನ್ ಆಗೋದಕ್ಕೆ, ಪ್ರವೇಶ ಪಡೆಯೋದಕ್ಕೆ, ಯಾರು ಈ ಒಂದು ಸೈಕಲ್ ನಲ್ಲಿ ಪ್ರವೇಶ ಪಡಿಬೇಕು ಅಂತ ವೇಟ್ ಮಾಡ್ತಿದ್ದಾರೆ ಅವರಿಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಬಹುದು. ಸೊ KSOU ಎಂದ್ರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ. ಇದು ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದ ಮುಕ್ತ ವಿಶ್ವವಿದ್ಯಾಲಯವಾಗಿದೆ. ಸೊ ಡೈಲಿ ರೆಗ್ಯುಲರ್ ಆಗಿ ನಮಗೆ ಕಾಲೇಜಿಗೆ ಹೋಗೋದಕ್ಕೆ ಆಗಲ್ಲ, ನಾವು ಕೆಲಸ ಮಾಡ್ತಿದ್ದೀವಿ, ಉದ್ಯೋಗ ಮಾಡ್ತಿದ್ದೀವಿ, ಇಲ್ಲ ಗೃಹಿಣಿಯರಾಗಿ ಮನೆಗಳಿದ್ದೀವಿ, ಚಿಕ್ಕ ಮಕ್ಕಳಿದ್ದಾರೆ, ನಾನಾ ಕಾರಣಗಳಿಂದ ನಮಗೆ ರೆಗ್ಯುಲರ್ ಆಗಿ ಕಾಲೇಜಿಗೆ ಹೋಗೋದಕ್ಕೆ ಆಗೋದಿಲ್ಲ. ಇಲ್ಲ ನಾವು ಆಲ್ರೆಡಿ ಒಂದು ಕೆಲಸದಲ್ಲಿದ್ದೀವಿ, ಅದಕ್ಕೆ ನಮಗೆ UG ಬೇಕು, PG ಬೇಕು ಅಂತ ಹೇಳಿ ನಾವು ಇನ್ನು ಓದಬೇಕು, ಶಿಕ್ಷಣ ಮುಂದುವರಿಸಬೇಕು ಅಂತ ಎಲ್ಲ ಬಯಸೋರಿಗೆಲ್ಲರಿಗೂ ಈ KSOU ಒಂದು ಉತ್ತಮ ಅವಕಾಶವನ್ನು ಒದಗಿಸಿ ಕೊಡ್ತಿದೆ. ಮೇಡಮ್, KSOUದಲ್ಲಿ ಯಾವ ಕೋರ್ಸ್ಗಳಿವೆ ಅಂತ ಪ್ರಶ್ನೆ ಹಾಕಿದ್ದೀರಾ. KSOUನಲ್ಲಿ ಹಲವಾರು UG ಮತ್ತು PG ಕೋರ್ಸ್ಗಳು ಲಭ್ಯವಿದೆ. UG ಅಂದ್ರೆ ಅಂಡರ್ ಗ್ರಾಜುಯೇಟ್ ಕೋರ್ಸಸ್, ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ ಅಂತ. UG ಅಲ್ಲಿ BA, BCom, BBA, BCA ಮೊದಲಾದ ಡಿಗ್ರಿ ಕೋರ್ಸಸ್ಗಳು ಇವೆ. PG ಅಲ್ಲಿ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ಗಳಲ್ಲಿ MA, MCom, MBA, MSc, ಇದರ ಜೊತೆಗೆ ಸರ್ಟಿಫಿಕೇಟ್ ಹಾಗೂ ಡಿಪ್ಲೊಮಾ ಕೋರ್ಸಸ್ ಕೂಡ ಸಹ ಲಭ್ಯವಿದೆ. ಸೊ ನೀವು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿಗಳನ್ನು ಈ ಒಂದು KSOUದಲ್ಲಿ ಮಾಡಬಹುದು ಅಂತ ಗೊತ್ತಾಯ್ತಲ್ವಾ? ಹಾಗಾದ್ರೆ ಅಡ್ಮಿಷನ್ ಯಾವಾಗ ಮೇಡಮ್, ಅರ್ಜಿ ಹೇಗ್ ಹಾಕೋದು, ಅರ್ಜಿ ಹಾಕೋದಕ್ಕೆ ಯಾವ್ಯಾವ ಅರ್ಹತೆಗಳು ಬೇಕು ಅಂತ ನೀವು ಪ್ರಶ್ನೆ ಹಾಕಿದ್ದೀರಾ. ಸೊ ಅಡ್ಮಿಷನ್ 2026 ನಲ್ಲಿ ಅರ್ಜಿ ಸಲ್ಲಿಸೋಕೆ ಏನೇನ್ ಬೇಕು ಅಂದ್ರೆ, ಡಿಗ್ರಿ ಕೋರ್ಸಸ್ ಗಳಿಗೆ ಅಂದ್ರೆ ನೀವು BA ಮಾಡಬೇಕು, ನೀವು BCom ಮಾಡಬೇಕು, BBA, BCA ಈ ತರ BA ಡಿಗ್ರಿ ಲೆವೆಲ್ ಕೋರ್ಸ್ ಮಾಡಬೇಕು. UG ಕೋರ್ಸ್ಗಳಿಗೆ PUC ಅಥವಾ PUCಗೆ ಸಮಾನವಾದ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಹಾಗಾದ್ರೆ ನೀವು ಡಿಗ್ರಿನ ಮಾಡಬಹುದು. ಸೊ ನಾವು PG ಮಾಡಬೇಕು, ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂದ್ರೆ ನಿಮ್ದು ಡಿಗ್ರಿ ಆಗಿರ್ಬೇಕು, ಯಾವ್ದಾದ್ರೂ ಒಂದು ಡಿಗ್ರಿ ಅಂದ್ರೆ BA, BCom, BCA, BBA ಈ ತರ ಯಾವ್ದಾದ್ರೂ ಒಂದು ಡಿಗ್ರಿ ಆದ್ರೆ ನೀವು ಮಾಸ್ಟರ್ ಡಿಗ್ರಿ ಮಾಡಬಹುದು. PUC ಆದ್ರೆ ನೀವು ಡಿಗ್ರಿಗೆ ಅಪ್ಲೈನ ಮಾಡಬಹುದು. MA, MCom, MBA ಹಾಗೂ MSc ಕೋರ್ಸ್ಗಳಿಗೆ ಸಂಬಂಧಿತ ವಿಷಯದಲ್ಲಿ ಡಿಗ್ರಿ ಪೂರ್ಣಗೊಂಡಿರ್ಬೇಕು ನೀವು PG ಮಾಡೋದಕ್ಕೆ. ಸೊ ಮೇಡಮ್, ಇವಾಗ ರೆಗ್ಯುಲರ್ ಆಗಿ ಹೋಗೋ ಹಾಗಿಲ್ಲ, ಮತ್ತೆ ನೀವು ಎಕ್ಸಾಮ್ಗಳನ್ನು ಅಟೆಂಡ್ ಮಾಡಬೇಕು, ಆನ್ಲೈನ್ ಕ್ಲಾಸಸ್ಗಳು ನಿಮಗೆ ಲಭ್ಯವಿರುತ್ತೆ. ನಮ್ಮ ಚಾನೆಲ್ ನಲ್ಲಿಯೂ ಸಹ ನಾವು KSOUಗೆ ಸಂಬಂಧಪಟ್ಟ ಅಸೈನ್ಮೆಂಟ್ಸ್ ಹೇಗೆ ಬರಿಬೇಕು, ಆನ್ಲೈನ್ ಕ್ಲಾಸಸ್ಗಳು ಯಾವ ವಿಷಯಕ್ಕೆ ಇದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಹಾಕ್ತಾ ಇರ್ತೀವಿ. ಮತ್ತೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಲೈವ್ ಹೋಗಿ ತಿಳಿಸ್ತಾ ಇರ್ತೀವಿ. ನಿಮಗೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ನೋಟ್ಸ್ ಏನೇ ಬೇಕು ಅಂದ್ರೂ ನೀವು ನಮಗೆ ಕಾಮೆಂಟ್ಸ್ ಮಾಡಬಹುದು, ಇಲ್ಲ ವಾಟ್ಸಪ್ ಚಾನೆಲ್ ಅಲ್ಲಿ ನೀವು ಮೆಸೇಜ್ನ ಹಾಕ್ಬಹುದು. ಉತ್ತರ ನಾವು ಕೊಡ್ತೀವಿ, ಸಂಬಂಧಪಟ್ಟ ನೋಟ್ಸ್ ಎಲ್ಲ ಕೊಡ್ತೀವಿ. ಸೊ ಮೇಡಮ್,
ಇವಾಗ ನೀವು ರೆಗ್ಯುಲರ್ ಹೋಗೋ ಹಾಗಿಲ್ಲ, ಕೆಲಸ ಮಾಡ್ಕೊಳ್ತಾನೆ ಮನೇಲಿ ಇರ್ತಾನೆ KSOU ಮಾಡಬಹುದು, ಜಾಯಿನ್ ಆಗ್ಬೋದು ನಾವು ಈ ಒಂದು ಡಿಗ್ರಿ ಕಾಲೇಜ್ಗಳಿಗೆ ಅಂತ ನೀವು ಹೇಳಿದ್ರಲ್ವಾ. ಸೊ ಇದ್ರ ಪ್ರಯೋಜನ ಏನು, ಇದು ಮುಂದೆ ಯೂಸ್ ಆಗುತ್ತಾ ಓಪನ್ ಯೂನಿವರ್ಸಿಟಿ ಜಾಬ್ಗಳಿಗೆ, ಕೆಲಸಕ್ಕೆ ಅನ್ನೋ ಪ್ರಶ್ನೆಗೆ ಉತ್ತರ ನೋಡೋಣ. ಸ್ನೇಹಿತರೆ, KSOU ನಲ್ಲಿ ಓದುವುದರಿಂದ ಹಲವಾರು ಲಾಭಗಳಿವೆ. ನೀವು ಕೆಲಸ ಮಾಡುತ್ತಲೇ ಪದವಿಯನ್ನ ಪಡೆಯಬಹುದು. ಕಾಲೇಜಿಗೆ ಪ್ರತಿದಿನ ಹೋಗುವ ಅವಶ್ಯಕತೆ ಇರೋದಿಲ್ಲ. ಎಕ್ಸಾಮ್ ಟೈಮಲ್ಲಿ, ಅಸೈನ್ಮೆಂಟ್ ಸಬ್ಮಿಟ್ ಮಾಡೋದಕ್ಕೂ ಸಹ ಆನ್ಲೈನ್ ಅಲ್ಲಿ ಮಾಡಿ ಅಂತಾರೆ, ಕೆಲವೊಮ್ಮೆ ಆಫ್ಲೈನ್ ತಂದು ಕೊಡಿ ಅಂತಾರೆ. ಸೊ ನೀವು ರೆಗ್ಯುಲರ್ ಆಗಿ ಹೋಗುವ ಅವಶ್ಯಕತೆ ಏನಿಲ್ಲ. ಕಡಿಮೆ ವೆಚ್ಚದಲ್ಲಿ ಒಂದು ಉನ್ನತವಾದ ಶಿಕ್ಷಣ ನೀವು ಕುಂತಲ್ಲೇ ಮಾಡಬಹುದು. UGC ಮಾನ್ಯತೆ ಹೊಂದಿದೆ. ಸರ್ಕಾರಿ ಹಾಗೂ ಖಾಸಗಿ ಉದ್ಯೋಗಗಳಿಗೆ ಉಪಯುಕ್ತವಾದ ಇದೊಂದು ಸಂಸ್ಥೆಯಾಗಿದೆ. ನೀವು ಗೌರ್ಮೆಂಟ್ ಜಾಬ್ಗಳಿಗೆ, ಪ್ರೈವೇಟ್ ಜಾಬ್ಗಳಿಗೆ ಇಲ್ಲಿ ಮಾಡಿರುವ ಡಿಗ್ರಿಗಳನ್ನ, UG PG ಡಿಗ್ರಿಗಳನ್ನ ನೀವು ಅಪ್ಲೈ ಮಾಡಬಹುದು. ಓಕೆ, ಸೊ ಅಡ್ಮಿಷನ್ ಪ್ರೊಸೆಸ್ ಏನಿದೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳಿಯೋಣ. ಈಗ ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡೋಣ. ಸ್ಟೆಪ್ 1 ಏನಪ್ಪಾ ಅಂದ್ರೆ, ನೀವು KSOU ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಅಂದ್ರೆ ನೀವು ಲ್ಯಾಪ್ಟಾಪ್ಗಳಲ್ಲಿ, ಮೊಬೈಲ್ಗಳಲ್ಲಿ KSOU ವೆಬ್ಸೈಟ್ ಓಪನ್ ಮಾಡಿ ಸಹ ನೀವಾಗೆ ಅಪ್ಲೈನ ಮಾಡಬಹುದು. ಇಲ್ಲ ನೀವು ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ ಸಹ ಅಪ್ಲೈ ಮಾಡಬಹುದು. ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ KSOU ಸೆಂಟರ್ ಇರುತ್ತೆ. ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿಬಿಟ್ಟು ಆ ಒಂದು ಅಪ್ಲಿಕೇಶನ್ ತಗೊಂಡು ಹೋಗ್ಬಿಟ್ಟು ಅಲ್ಲಿ KSOU ದಲ್ಲಿ ನೀವು ಅದನ್ನ ಕೊಡಬೇಕು. ಅವ್ರು ಇಸ್ಕೊಂಡು ನಿಮಗೆ ಒಂದು ID ಕಾರ್ಡ್ನ ಕೊಡ್ತಾರೆ. ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಮಾಡೋಕೆ ಹೇಗೆ ಮಾಡಬೇಕು ಅನ್ನೋದು ತಿಳಿದಿಲ್ಲ ಅಂದ್ರೆ ನೀವು ನನಗೆ ಕಾಮೆಂಟ್ಸ್ ಮಾಡಿ, ನಾನು ಆನ್ಲೈನ್ ಮೊಬೈಲ್ ಮುಖಾಂತರನೇ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಒಂದು ವಿಡಿಯೋ ಲಿಂಕ್ ಕಳಿಸ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಇಲ್ಲ ನಿಮಗೆ ಲಿಂಕ್ ನ ಕಳಿಸಿರ್ತೀನಿ. ಇಲ್ಲ ಮೇಡಮ್ ನಮ್ಮ ಕೈಲಿ ಅದೆಲ್ಲ ಮಾಡೋಕ್ಕಾಗಲ್ಲ, ನೀವೇ ಅಪ್ಲೈ ಮಾಡಿ ಕೊಟ್ಬಿಡಿ ಅಂತ ಹೇಳಿದ್ರೆ ನಾನು ವಾಟ್ಸಪ್ ಚಾನಲ್ ಅಲ್ಲಿ ನೀವು ನನಗೆ ಮೆಸೇಜ್ ಮಾಡಿ, ನಾನು ಆನ್ಲೈನ್ ಅಪ್ಲಿಕೇಶನ್ ನಿಮಗೆ ಹಾಕೋದಕ್ಕೆ ಸಹಾಯ ಮಾಡ್ತೀನಿ, ಇಲ್ಲ ಹಾಕಿ ಕೊಡ್ತೀನಿ. ಓಕೆ, ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಡ್ಮಿಷನ್ ಪೋರ್ಟಲ್ನ ಆಯ್ಕೆ ಮಾಡಿ ಹೊಸ ರಿಜಿಸ್ಟ್ರೇಷನ್ ಓಪನ್ ಮಾಡಿ. ಹೊಸ ರಿಜಿಸ್ಟ್ರೇಷನ್ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿರೋದಲ್ವಾ, ಹೊಸ ರಿಜಿಸ್ಟ್ರೇಷನ್ ನ ಓಪನ್ ಮಾಡಿ. ಅರ್ಜಿಯಲ್ಲಿ ವೈಯಕ್ತಿಕ ಮಾಹಿತಿ ಭರ್ತಿ ಮಾಡಿ. ನಿಮ್ಮ ವೈಯಕ್ತಿಕ ಇನ್ಫಾರ್ಮೇಶನ್ ಹಾಕಿ, ಶೈಕ್ಷಣಿಕ ಮಾಹಿತಿಯನ್ನು ನಮೂದಿಸಿ. ನೀವು UG ಮಾಡ್ತಾ ಇದ್ದೀರಾ ಅಂದ್ರೆ PUC SLC ಏನೇನು ಕೇಳಿರ್ತಾರೆ ಅವರು ಅದನ್ನ ಫಿಲ್ ಮಾಡಿ. SLC ಎಲ್ಲಿ ಓದಿದ್ದೀರಾ, PUC ಏನು, ಪರ್ಸೆಂಟೇಜು, ಆಮೇಲೆ ಡಿಗ್ರಿ ಏನು, ಮಾಸ್ಟರ್ ಡಿಗ್ರಿ, ನೀವು ಯಾವ ಒಂದು ಕೋರ್ಸ್ ಮಾಡ್ತಿದ್ದೀರಾ ಆ ಕೋರ್ಸಲ್ಲಿ ಹಿಂದೆ ಇರುವ ಶೈಕ್ಷಣಿಕ ಮಾಹಿತಿಯನ್ನ ಫಿಲ್ ಮಾಡಬೇಕು. ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಅಲ್ಲಿ ಅವರು ದಾಖಲೆಗಳನ್ನ ಕೇಳಿರ್ತಾರೆ, ಅದನ್ನ ನಾವು ಮುಂದೆ ನೋಡೋಣ ಏನೇನು ಕೇಳಿರ್ತಾರೆ ಅಂತ. ಅಪ್ಲಿಕೇಶನ್ ಫೀಸ್ ಪಾವತಿಸಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಹಾಗೂ ಪ್ರಿಂಟ್ ತೆಗೆದುಕೊಳ್ಳಿ. ಸೊ ಫೀಸ್ ಕೇಳಿರ್ತಾರೆ. ಕೆಲವೊಮ್ಮೆ ಮೈನಾರಿಟಿಗಳಿಗೆ ಲಾಸ್ಟ್ ಇಯರ್ 2025 ಬ್ಯಾಚ್ ಅಲ್ಲಿ ಮೈನಾರಿಟಿಗಳಿಗೆ ಫ್ರೀ ಆಗಿ ಅಡ್ಮಿಷನ್ಸ್ಗಳು ಆದವು. ಮತ್ತೆ ನಿಮ್ಮ ರೇಷನ್ ಕಾರ್ಡು ಇತರೆ ಕಾರ್ಡ್ಗಳಿದ್ರೆ ನಿಮಗೆ ಕೆಲವೊಬ್ಬರಿಗೆ ಹೆಣ್ಮಕ್ಳಿಗೆ ಫ್ರೀ ಆಗಿ ಅಡ್ಮಿಷನ್ ಆಗೋ ಚಾನ್ಸಸ್ಗಳಿರ್ತವೆ. ಅವೆಲ್ಲ ಸ್ಕೀಮ್ಗಳು ಬಿಟ್ಟಿರ್ತಾರೆ. ಸೊ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ನಾನು ಲಿಂಕ್ಗಳನ್ನು ನಿಮಗೆ ಹಾಕ್ತೀನಿ. ಲಾಸ್ಟ್ ಇಯರ್ ಬಹಳಷ್ಟು ಜನ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಫ್ರೀಯಾಗಿ ಅಡ್ಮಿಷನ್ ಆಗಿದ್ದಾರೆ. ಸೊ ಯಾರಿಗೆ ಫ್ರೀಯಾಗಿ ಅಡ್ಮಿಷನ್ ಆಗೋಕ್ಕೆ ಅವಕಾಶ ಇದೆ ಅನ್ನೋದನ್ನ ನಾನು ಲಿಂಕ್ನ ಕಳಿಸ್ತೀನಿ, ಕಾಮೆಂಟ್ಸ್ ಮಾಡಿ. ಅಡ್ಮಿಷನ್ ಆಗೋದಕ್ಕೆ ಏನೇನು ದಾಖಲೆಗಳು ಬೇಕು ಅಗತ್ಯವಾಗಿದೆ ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಥವಾ PG ಮಾರ್ಕ್ಸ್ ಕಾರ್ಡ್. ನೀವು PG ಮಾಡ್ತಾ ಇದ್ದೀರಾ ಅಂದ್ರೆ PUC ಮಾರ್ಕ್ಸ್ ಕಾರ್ಡ್ ಬೇಕು ಡಿಗ್ರಿ ಮಾಡೋದಕ್ಕೆ. UG ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ ನಿಮಗೆ PG ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕು PG ಮಾಡೋದಕ್ಕೆ. ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್, ಕಾಸ್ಟ್ ಸರ್ಟಿಫಿಕೇಟ್ ಅಗತ್ಯವಿದ್ರೆ, ಇನ್ಕಮ್ ಸರ್ಟಿಫಿಕೇಟ್ ಅದನ್ನು ಸಹ ಅಗತ್ಯವಿದ್ರೆ, ಎಲ್ಲರಿಗೂ ಅಪ್ಲೈ ಆಗಲ್ಲ. ಕಾಸ್ಟ್ ಸರ್ಟಿಫಿಕೇಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್. ಶುಲ್ಕ ಎಷ್ಟು ಅಂದ್ರೆ ಎಷ್ಟಪ್ಪ ಫೀಸು ಅಂದ್ರೆ ನಾನು ಹೇಳಿದ್ನಲ್ವಾ. ಸೊ ಸ್ಕೀಮ್ಗಳಲ್ಲಿ ಲಾಸ್ಟ್ ಟೈಮ್ ಮೈನಾರಿಟಿಗಳಿಗೆ ಫ್ರೀ ಆಗಿತ್ತು. ಮತ್ತೆ ಇದು ಇರುತ್ತಲ್ವಾ, ಅದೇ ರೇಷನ್ ಕಾರ್ಡ್ ಅವರಿಗೆಲ್ಲ ಫ್ರೀ ಇರುತ್ತೆ. ಕೆಲವೊಂದು ಸ್ಕೀಮ್ಗಳಿರ್ತವೆ. ನೀವು ಕಾಮೆಂಟ್ಸ್ ಮಾಡಿ, ಸಂಪೂರ್ಣವಾದ ಅದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ. ಸ್ನೇಹಿತರೆ,
ಕೋರ್ಸ್ ಪ್ರಕಾರ ಶುಲ್ಕದಲ್ಲಿ ವ್ಯತ್ಯಾಸ ಇರಬಹುದು. ಅಂದ್ರೆ BA BCom ಕೋರ್ಸ್ಗಳಿಗೆ ಒಂದೇ ರೀತಿಯ ಶುಲ್ಕ ಇರುತ್ತೆ. MBA MSc ಮುಂತಾದ ವೃತ್ತಿಪರ ಕೋರ್ಸ್ಗಳಿಗೆ ಹೆಚ್ಚಿನ ಶುಲ್ಕ ಇರಬಹುದು. ಅಂದ್ರೆ ಡಿಗ್ರಿಗಳಿಗೆ ಒಂದು ಶುಲ್ಕ, ಮಾಸ್ಟರ್ ಡಿಗ್ರಿ ಕೋರ್ಸ್ಗಳಿಗೆ ಒಂದು ರೀತಿಯ ಶುಲ್ಕ ಇರಬಹುದು. ಅಡ್ಮಿಷನ್ ನೋಟಿಫಿಕೇಶನ್ ಬಿಡುಗಡೆಯಾದ ನಂತರ ನಿಖರವಾದ ಶುಲ್ಕ ಮಾಹಿತಿ ಲಭ್ಯವಾಗುತ್ತೆ. ಅಂದ್ರೆ ಇದು ಒಂದು ವರ್ಷಕ್ಕೆ 2 ಬಾರಿ ಅಡ್ಮಿಷನ್ ಪ್ರೋಸೆಸ್ ನ ನಡೆಸುತ್ತೆ KSOU. ಸೊ ಅಡ್ಮಿಷನ್ ನೋಟಿಫಿಕೇಶನ್ ಹೊರಡಿಸಿದ ನಂತರ ಅವರು ಶುಲ್ಕ ಎಷ್ಟಿರುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಸೊ ಸ್ಟಡಿ ಮೆಟೀರಿಯಲ್ ಹೇಗೆ ಸಿಗುತ್ತದೆ? KSOUದಲ್ಲೇನೋ ನೀವು ಅಡ್ಮಿಷನ್ ಆಗ್ತೀವಿ ಮೇಡಮ್, ರೆಗ್ಯುಲರ್ ಆಗಿ ಹೋಗೋ ಹಾಗೂ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಮನೇಲಿ ಕೂತ್ಕೊಂಡು ಎಕ್ಸಾಮ್ಗಳನ್ನು ಅಸೈನ್ಮೆಂಟ್ಸ್ಗಳನ್ನು ಮಾಡಬೇಕು ಅಂತ ಹೇಳ್ತಿದ್ದೀರಾ. ಹಾಗಾದರೆ ನಮಗೆ ಸ್ಟಡಿ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅಂತ ನಿಮ್ಮ ಪ್ರಶ್ನೆ. ಸೊ ನಾನು ಹೇಳಿರೋ ಹಾಗೆ ನಮ್ಮ ಚಾನಲ್ನಲ್ಲಿಯೂ ಸಹ ನಾವು ಕ್ಲಾಸಸ್ಗಳು ಮಾಡಿ ಹಾಕ್ತಾ ಇರ್ತೀವಿ. ಸೊ ಪ್ರಿಂಟೆಡ್ ಸ್ಟಡಿ ಮೆಟೀರಿಯಲ್ಸ್, ಆನ್ಲೈನ್ ಲರ್ನಿಂಗ್ ಮೆಟೀರಿಯಲ್ಸ್, ವಿಡಿಯೋ ಲೆಕ್ಚರ್ಸ್ ಲಭ್ಯವಿರುತ್ತೆ. ಇವರು ನಿಮಗೆ ಬುಕ್ಸ್ಗಳನ್ನು ಕೊಡ್ತಾರೆ ಮತ್ತು ಆನ್ಲೈನ್ ಕ್ಲಾಸಸ್ಗಳನ್ನು ಸಹ ಇವರು ಸಹ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಕೊಡ್ತಾರೆ. ನೀವು ಮನೆಯಲ್ಲೇ ಕುತ್ಕೊಂಡು ಓದ್ಕೋಬೇಕು. ಅಸೈನ್ಮೆಂಟ್ಸ್ ಅವೆಲ್ಲ ಇವರು ನಿಮಗೆ ಹೇಳ್ತಾರೆ. ನೀವು ಮನೇಲಿ ಕುತ್ಕೊಂಡು ಓದ್ಕೊಂಡು ಬರ್ಕೊಂಡು ಅವರ ಸೆಂಟರ್ಗೆ ಸಬ್ಮಿಟ್ ಮಾಡಬೇಕು. ಪರೀಕ್ಷೆಗಳು ಹೇಗೆ ನಡೆಯುತ್ತವೆ ಅನ್ನೋ ಪ್ರಶ್ನೆಗೆ KSOUನಲ್ಲಿ ಸೆಮಿಸ್ಟರ್ ಅಥವಾ ಆನ್ಯುವಲ್ ಪ್ಯಾಟರ್ನ್ ಪ್ರಕಾರ ಪರೀಕ್ಷೆಗಳು ನಡೆಯಬಹುದು. ವಿದ್ಯಾರ್ಥಿಗಳಿಗೆ ಸಮೀಪದ ಪರೀಕ್ಷಾ ಕೇಂದ್ರಗಳನ್ನು ನೀಡಲಾಗುತ್ತದೆ. ಹಾಲ್ ಟಿಕೆಟ್ ಬಿಡುಗಡೆಯಾದ ನಂತರ ಪರೀಕ್ಷೆಗೆ ಹಾಜರಾಗಬಹುದು. ಹಾಗಾದರೆ ಮೇಡಮ್ ಅಡ್ಮಿಷನ್ ಆದ್ವಿ, ಡಿಗ್ರಿನೂ ಆಯಿತು, ಇವ ಪರೀಕ್ಷೆನೂ ಆಯಿತು, ಹಾಗಾದರೆ ಡಿಗ್ರಿ ವ್ಯಾಲಿಡ್ ಇದೆಯಾ ಇಲ್ವಾ ಅನ್ನೋದು ನಿಮ್ಮ ದೊಡ್ಡ ಪ್ರಶ್ನೆ. ಓಪನ್ ಯೂನಿವರ್ಸಿಟಿ ಆಯ್ತಲ್ವಾ? ಸೊ ಇದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಪ್ರಶ್ನೆಯಾಗಿ ಕಾಡ್ತಾ ಇದೆ, ಡಿಗ್ರಿ ವ್ಯಾಲಿಡ್ ಇದೆಯಾ ಅಂತ ಅಲ್ವಾ? ಹಾಗಾದರೆ ಸ್ನೇಹಿತರೆ, ಇದು ಡಿಗ್ರಿ 100% ಸಹ ವ್ಯಾಲಿಡ್ ಇದೆ. UGC DEB ಮಾನ್ಯತೆ ಹೊಂದಿರುವ KSOU ಪದವಿಗಳು ಸರ್ಕಾರಿ ಹಾಗೂ ಖಾಸಗಿ ಉದ್ಯೋಗಿಗಳಿಗೆ ಮಾನ್ಯವಾಗಿರುತ್ತವೆ. ಆದರೆ ಅಡ್ಮಿಷನ್ ತೆಗೆದುಕೊಳ್ಳುವ ಮೊದಲು ಅಧಿಕೃತ ಅಧಿಸೂಚನೆಯನ್ನು ಪರಿಶೀಲಿಸುವುದು ಉತ್ತಮ. ಪ್ರಮುಖ ಸಲಹೆಗಳು, ನಿಮಗೆ KSOUಗೆ ಸಂಬಂಧಪಟ್ಟ ಪ್ರಮುಖ ಸಲಹೆಗಳೇನು ಅಂದರೆ, ಅರ್ಜಿ ಸಲ್ಲಿಸುವ ಮೊದಲು ಎಲ್ಲ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ. ಮೊಬೈಲ್ ನಂಬರ್ ಹಾಗೂ ಇಮೇಲ್ ID ಸರಿಯಾಗಿ ನಮೂದಿಸಿ. ಅರ್ಜಿ ಸಲ್ಲಿಸಿದ ನಂತರ ಅಪ್ಲಿಕೇಶನ್ ಕಾಪಿ ಉಳಿಸಿಕೊಳ್ಳಿ. ಅಧಿಕೃತ ವೆಬ್ಸೈಟ್ನಲ್ಲಿ ಮಾತ್ರ ಮಾಹಿತಿಯನ್ನು ಪರಿಶೀಲಿಸಿ. ಸ್ನೇಹಿತರೆ, KSOU ಅಡ್ಮಿಷನ್ 2026 ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಖಲೀಲ್ ಸರ್ ಎಜುಕೇಷನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಆನ್ ಮಾಡಿ. ನಾವು ಮಾಡುವ ಎಜುಕೇಷನ್ ರಿಲೇಟೆಡ್ ವಿಡಿಯೋಗಳು, ಕ್ಲಾಸಸ್ಗಳು ನಿಮಗೆ ಮೊದಲೇ ಸಿಗುತ್ತದೆ. ಧನ್ಯವಾದಗಳು.